ಅಂತ ಮೂಮೆಂಟಲ್ಲಿ ನನ್ನ ಹಿಂದೆ ನಿಂತ ಪೂರ್ಣ ಆಗಿರಲಿ, ವರ್ಧನ್ ಅವರಾಗಿರ್ಲಿ, ಅಂಡ್ ನನ್ನ ಆರ್ಟಿಸ್ಟ್ಗಳು ಸಂಪತ್ ಆಗಿರ್ಬೋದು, ಲವಿತ್ ಆಗಿರ್ಬೋದು, ಎಲ್ಲರೂ ಯಶ್ ಶೆಟ್ಟಿ ಆಗ್ಬೋದು, ಎಲ್ಲರೂ ಗಡ್ಡ ಬಿಟ್ಕೊಂಡು ವರ್ಷಗಟ್ಟಲೆ ಕಾಯೋದು ತುಂಬಾ ಕಷ್ಟ. ಗುಂಡಣ್ಣ ಅಂತ ಒಬ್ರು ಇದಾರೆ, ಇದಳಿ ಪಾಪ 2 ವರ್ಷ ಈ ಸಿನಿಮಾ ಆಗುತ್ತೆ 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 ಕಂಪ್ಲೀಟ್ ಮಾಡ್ತೀವಿ ಅಂತ ಗಡ್ಡ ಬಿಟ್ಕೊಂಡು 2 ವರ್ಷ ಆ ಸಿನಿಮಾಗೋಸ್ಕರ ವೆಯ್ಟ್ ಮಾಡಿದ್ರೆ ಮನುಷ್ಯ. ಈ ಡೆಡಿಕೇಶನ್ಗಳು ಸಣ್ಣ ಸಣ್ಣ ವಿಷಯಗಳು ಅನ್ಸುತ್ತೆ ನಮ್ಮ ಲೈಫಲ್ಲಿ. ಅವ್ನು ಯಶ್ ಶೆಟ್ಟಿ ಅಣ್ಣ ನಾನು ಬೇರೆ ಸಿನಿಮಾ ಇದೆ ಗಡ್ಡ ತೆಗಿಲ್ಲ, ಅವನು ಯಾರೋ ನನಗೇನೋ ಬೇರೆ ಸಿನಿಮಾ ಇದೆ ಅಣ್ಣ ಗಡ್ಡ ತೆಗೆದ್ಬಿಡ್ಲಾ, ಇಲ್ಲ ಕಣ್ಣಿರೋ ಮಾಡ್ತೀವಿ ಇರೋ ಇನ್ನು ಯಾರೋ ಬರ್ತಾರೆ. ಒಂದು ನೆಗೆಟಿವ್ ಆದಾಗ ಸಿನಿಮಾಗೆ ಪ್ರೊಡ್ಯೂಸರ್ ಸಿಗ್ತಾರೆ ಇಲ್ವ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಂತ ಪರಿಸ್ಥಿತಿಯಲ್ಲಿ ನಾವು ನಿಂತ್ಕೊಂಡಾಗ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ಅಷ್ಟು ಚೆನ್ನಾಗಿರೋ ಅದ್ಭುತವಾದ ಕ್ಲೈಮ್ಯಾಕ್ಸ್ ಮಾಡಿದೀವಿ, 15 ದಿವಸ ಫೈಟ್ ಮಾಡಿದೀವಿ, 78 ದಿವಸ ಶೂಟಿಂಗ್ ಮಾಡಿದೀವಿ, ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ. ಅಷ್ಟು ಚೆನ್ನಾಗಿರೋ ಪೋರ್ಷನ್ ವಿನೋದ್ ಅವ್ರು ಶೂಟ್ ಮಾಡಿದ್ದಾರೆ. ಇದನ್ನ ಹೆಂಗ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಲಿ, ನಾನು ಹೆಂಗ್ ದಾಟ್ಕೊಳ್ಳಿ? ಒಬ್ಬ ಮನುಷ್ಯ ಇಡೀ ಬೀದಿನಲ್ಲಿ ಅಷ್ಟು ದುಡ್ಡು ಸರ್ವಸ್ವ ದುಡ್ಡು ತಗೊಂಬಂದು ಸಿನಿಮಾಗೆ ಹಾಕಿ ನಿಂತಿರ್ಬೇಕಾದ್ರೆ ಅವ್ರ ಅರ್ಧಕ್ಕೆ ಬಿಟ್ಬಿಟ್ಟು ಹೊರಟಾಗ್ಬಿಡ್ಲ ನಾನು? ಅದನ್ನ ಮನುಷ್ಯತ್ವ ಅಂತಾರ, ಮಾನವೀಯತೆ ಅಂತಾರ? ಆ ಸಂದರ್ಭದಲ್ಲಿ ನನ್ಗೆ ಅನ್ಸಿದ್ರು ಒಂದೇನೆ, ಅದೇನಾದ್ರೂ ಆಗ್ಲಿ ಗುರು, ನೀವು ಥಿಂಕ್ ಮಾಡಿ, ಪರ್ ಸಿನಿಮಾ 50 ಲಕ್ಷ ತಗೊಂಡಿದ್ರು 3 ವರ್ಷದಲ್ಲಿ ನಾನು 6 ಸಿನಿಮಾ ಮಾಡ್ತಾ ಇದ್ದೆ, ಬರೀ 50 ಲಕ್ಷ ಲೆಕ್ಕ ಇಟ್ಕೊಂಡ್ರು. ಬಟ್ ನನಗೆ ಆಗ್ಲಿಲ್ಲ, ಮನಸ್ಸೊಪ್ಲಿಲ್ಲ. ಇವ್ರ ಫ್ಯಾಮಿಲಿ ಇತ್ತು, ವಿನೋದ್ ಅವ್ರ ಫ್ಯಾಮಿಲಿ ಇತ್ತು, ಅವ್ರ ಮಕ್ಕಳಿದ್ರು, ಇವ್ರ ಮಕ್ಕಳಿದ್ರು. ಅದೇನಾಗುತ್ತೆ ಲೈಫಲ್ಲಿ, ಇದೊಂದು ಚಾಲೆಂಜ್ ತಗೋತೀನಿ, ನಾನಂತ ದುಡಿತೀನಿ, ಹೆಂಗಿದ್ರು ನನಗೆ ಸಿನಿಮಾ ಬರುತ್ತೆ, ಇದೊಂದು ಚಾಲೆಂಜ್ ತಗೋತೀನಿ ನಿಂತ್ಕೊಂಡೆ ಈ ಸಿನಿಮಾನ ಒತ್ಕೊಂಡ್ಬಂದ್ವಿ. ಅದಕ್ಕೆ ಹೆಗಲ್ ಕೊಟ್ಟವರು ಇಷ್ಟು ಜನ, ಇದರಿಂದ ನಮ್ದೇನೆ ಓದೋರು ಬಂದವರು ಎಲ್ಲರೂ ಇದ್ದಾರೆ. ಇಟ್ಸ್ ಓಕೆ ಫೈನ್, ಮನುಷ್ಯನ ಸಹಜ ಗುಣ. ನಾನು ಯಾರನ್ನೂ ಹೇಟ್ ಮಾಡಲ್ಲ. ನಾನು ಒಂದೇ ಹೇಳ್ತಿದ್ದೆ, ಯಾರನ್ನು ದ್ವೇಷಿಸ್ಬೇಡಿ, ಎಲ್ಲರೂ ಒಂದು ದಿವಸ ನಮ್ಮನ್ನು ಇಷ್ಟಪಡ್ತಾರೆ, ತಲೆ ಕೆಡಿಸ್ಕೊಬೇಡಿ. ಕೂಲಾಗಿ ಕಾಮಾಗಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರುಗಳು ಬಂದು ನಿಂತ್ಕೊಂಡು ಆಗಲೂ ರಾತ್ರಿ, ಬಾರ ಅಲ್ಲಿ ಅವನು ಏನು ಮಾಡ್ತಾ ಇದೆಯಾ, ಎತ್ತಾಗಾತ ಬಿಸಾಕಾಯ್ತ, ಯಾವನವನು 500 ಜನ ತರ್ಸಿರೋದು ಯಾಕೋ ಇಲ್ಲ ನನ್ನ ಜೂನಿಯರ್ಸ್ನ, ಏನಕ್ಕೆ ಶೂಟಿಂಗ್ ಮಾಡ್ತಿದ್ದೀವಿ ನಾವಿಲ್ಲಿ, ಏನು ಕಥಾಕಾಯ್ತಾ ಇದ್ದೀರಾ? ಒಬ್ರು ಒಂದು ಮಾತಾಡ್ಲಿಲ್ಲ. ತಿರ್ಕೊಂಡು ನನಗೆ ಒಬ್ರು ಒಂದು ಮಾತಾಡ್ಲಿಲ್ಲ. ಎಲ್ಲ ನನ್ನ ಶ್ರಮನ, ನನ್ನ ನೋವನ್ನು ಅರ್ಥ ಮಾಡ್ಕೊಂಡು ಜೊತೆ ನಿಂತ್ಕೊಂಡ್ರು. ಈ ಹುಡುಗ ತೀರ್ಥಹಳ್ಳಿ ಯಾವುದೋ ಮೂಲೆಯ ಹುಡುಗ, ನನ್ನ ತಮ್ಮ, ನನ್ನ ಜನ್ಮದಲ್ಲಿ ಯಾವುದೋ ಜನ್ಮದಲ್ಲಿ ನನ್ನ ಜೊತೆ ಹುಟ್ಟಿದ, ನನ್ನೆಲ್ಲ ನೋವುಗಳು, ನನ್ನೆಲ್ಲ ಕಿರ್ಚಾಟಗಳು ಅರ್ಚಾಟಗಳು ಸಹಿಸ್ಕೊಂಡು ಏನಾದ್ರೂ ಆಗ್ಲಿ ಸರ್ ಈ ಸಿನಿಮಾ ಮಾಡ್ತೀನಿ ನಿಮಗೋಸ್ಕರ ನಿಂತ್ಕೊಂಡು, ನನ್ನ ಜೊತೆ ನಿಂತ್ಕೊಂಡು ಟೆಕ್ನಿಷಿಯನ್ ಇವನು. ಅಂಡ್ ಸಪ್ತಮಿ ಅವರು ಅಫ್ಕೋರ್ಸ್ ಬ್ಯೂಟಿಫುಲ್ ಲೇಡಿ, ತುಂಬಾ ಡೆಡಿಕೇಶನ್ ಇರುವಂತ. 6 ಗಂಟೆಗೆ ಸೆಟ್ಗೆ ಅಂದ್ರೆ 6 ಗಂಟೆಗೆ ಬರ್ತಾ ಇದ್ರು. ಅಷ್ಟೇ ಅಲ್ಲ, ಅದ್ಭುತವಾದ ನಟಿ, ತುಂಬಾ ಒಳ್ಳೆ ನಟಿ, ನಮ್ಮ ಕನ್ನಡದ ಅದ್ಭುತವಾದ ನಟಿ ಅಂತ ಹೇಳಿದ್ರಲ್ಲಿ ತಪ್ಪೇ ಇಲ್ಲ. ಇವತ್ತು ನಾವೆಲ್ಲ ಕೂತಿದ್ದೀವಿ, ನಮ್ಮ ವಿನೋದ್ ಅವ್ರ ವೈಫ್ ಇದ್ದಾರೆ, ಒಂದು ಅದ್ಭುತವಾದ ಸಂದರ್ಭ. ಅಂಡ್ ವೇದಿಕೆ ಮೇಲೆ ನನ್ನ ಗೆಳೆಯರು ಕೂತಿದ್ದಾರೆ, ಅವ್ರನ್ನ ನಾನು ಯಾವತ್ತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಸರ್. ದೇವು ಅಂಡ್ ಶಶಿ ಅವರು, ನೀವು ನನ್ನ ಜೀವನದ ಅವಿಭಾಗ್ಯ ಅಂಗ, ನಾನು ಬದುಕಿರೋವರೆಗೂ ನಿಮ್ಮ ಜೊತೆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು. ಆ್ಯಂಡ್ ಇವತ್ತು ಈ ಕಾರ್ಯಕ್ರಮ, ಈ ವೇದಿಕೆ ಸೆಟ್ ಆಗಿದೆ. ಇಲ್ಲಿ ಮಂಜು ಅವರಾಗ್ಲಿ, ಪ್ರತಿಯೊಬ್ಬರಿಗೂ ನಾನು ನೆನ್ಸ್ಕೊತೀನಿ. 1000 ಜನ ಕೆಲಸ ಮಾಡಿದ್ದಾರೆ, ಗಡ್ಡ ಬಳಸ್ಕೊಂಡು ತಲೆ ಬಳಸ್ಕೊಂಡು 100 ಜನ ಇದ್ದಾರೆ ನಮ್ಮ ಸಿನಿಮಾಗೋಸ್ಕರ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲಿಂದ. ನಾನು ಸಿನಿಮಾಗೋಸ್ಕರ ಒಂದು ಶಾರ್ಟ್ಗೋಸ್ಕರ 100 ಜನ ತಲೆ ಬಳಸ್ಕೊಂಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಅಂಡ್ ಕೊರಿಯೋಗ್ರಫಿ ಮಾಡಿದಂಥ ನಮ್ಮ ಸಂತು ಎಲ್ಲ ಹಾಡುಗಳನ್ನ ಅವನೇ ಮಾಡಿದ್ದಾನೆ. ಅವನೊಬ್ಬ ಸ್ಟಾರ್ ಕೊರಿಯೋಗ್ರಾಫರ್ ಆಗಿ ಬೆಳಿಲಿ. ಯಾಕೆ ಹೊರಗಡೆಯಿಂದನೇ ಕರ್ಕೊಂಡ್ಬರ್ಬೇಕು ನಾವು? ನಮ್ಮ ಹುಡುಗ ಒಬ್ಬ ನಿಂತ್ಕೊಳ್ಳಿ ಬಿಡಿ. ಇವತ್ತು ಯಾರಿಗೂ ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ಲವಿತ್ ಅವರು ಅಷ್ಟೇನೆ, ಎಲ್ಲರೂ ಅಷ್ಟೇನೆ. ಪಾಪ DOP ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಒಬ್ಬೊಬ್ರು ಪೇಮೆಂಟ್ಗೋಸ್ಕರ ಯಾರು ಕೆಲಸ ಮಾಡಿಲ್ಲ ಈ ಸಿನಿಮಾಗೆ, ಪೇಮೆಂಟ್ಗೋಸ್ಕರ ಒಬ್ರು ಕೆಲಸ ಮಾಡಿಲ್ಲ, ಕೊಟ್ಟಿದ್ದು ತಗೊಂಡಿದ್ದಾರೆ. ಆದ್ರೆ ಈ ಸಿನಿಮಾ ಗೆಲ್ಲರಪ್ಪ, ನೀವು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ, ಒಳ್ಳೇದಾಗ್ಲಿ ಅಂತ ಎಲ್ಲರೂ ನಿಂತ್ಕೊಂಡಿದ್ದಾರೆ. 100% ಈ ಸಿನಿಮಾ ಮಾದೇವನ್ ಸನ್ನಿಧಿಲಿ, ದೇವ್ರ ಸನ್ನಿಧಿಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಮಾದೇವನ್ ಹಾಡು ಮುಖಾಂತರ ಗೆಲ್ಲುತ್ತೆ ಅಂತ ಅನ್ಸುತ್ತೆ. ನನ್ಗೆ ತುಂಬಾ ನಂಬಿಕೆ ಇದೆ. ನಿಮ್ಮೆಲ್ಲರ ಹಾರೈಕೆ, ಮೀಡಿಯಾದವ್ರ ಹಾರೈಕೆ, ಅನುಶ್ರೀ ಅವರ ಹೇಳಿದಂಥ ಮಾತುಗಳು ಅವೆಲ್ಲವೂ ಹರಿಸೋ ಸಮಯ ಸಂಜೆ. ನಾನು ಪ್ರಕೃತಿ ನಂಬೋನು, ಹರಿಸೋ ಸಮಯ. ಬಡವರಾಸ್ಕಲ್ ಹೆಂಗೆ ಗೆದ್ದಿತ್ತು, ಧನಂಜಯ ಹೇಳ್ತಿದ್ದ ಅವತ್ತು ಗೆದ್ದಾಗ, ನೇಚರೇ ಜೊತೆಗಿದೆ ಕಣೋ ಅಂತ. ಹಾಗೆ ಬಡವರಾಸ್ಕಲ್ ಗೆಲ್ತು, ಆಮೇಲೆ ಅಯೋಗ್ಯ ಗೆಲ್ತು ನನಗೆ. ನಾನು ಅದೇ ಹೇಳ್ತಿದ್ದೆ, ಕಷ್ಟಪಟ್ಟು ಮಾಡೋಣ ಸಿನಿಮಾನ, ಗೆದ್ಕೊಂಬತ್ತೀವಿ ನಡಿ ಅಂತ. ಅವತ್ತು ಗೆದ್ಕೊಂಬಂದೆ. 1-2-3 ಆಯ್ಕೆಗಳಲ್ಲಿ ತಪ್ಪು ಮಾಡಿದ್ದೀನಿ ಮಧ್ಯ, ಬಟ್ ಈ ನನ್ನ ಲೈಫಲ್ಲಿ ಅದು ತಪ್ಪು ಮಾಡಲ್ಲ. 100% ನಾನು ಬದುಕಿರುವರು ಕ್ವಾಲಿಟಿ ಕಂಟೆಂಟ್ ಇರುವಂಥ ಸಿನಿಮಾಗಳನ್ನ 100% ಕೊಡ್ತೀನಿ. ನನ್ನ ಸಿನಿಮಾ ಜರ್ನಿನ ಖಂಡಿತವಾಗ್ಲೂ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸ್ತೀನಿ. ಇದು ನನ್ನ ನಂಬಿಕೆ. ನಿಮ್ಮೆಲ್ಲರ ಮುಂದ್ಗಡೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ಐ ಲವ್ ಯು ಆಲ್. ಇಷ್ಟೇ ಮಾತು, ಇನ್ನೇನು ಜಾಸ್ತಿ ಮಾತಾಡಲ್ಲ, ಹೆದರ್ಕೊಬೇಡಿ, ಕೂಲಾಗಿರಿ. ಎಲ್ಲ ನನ್ನೇ ನೋಡ್ತಾ ಇದ್ರು ಗುರಾಯಿಸ್ಕೊಂಡು. ಗೊತ್ತಾಯ್ತು ಜಗ್ಗೆ?